ಮನುಷ್ಯನಾಗಿ ಭೂಮಿಗೆ ಬಂದ ಮೇಲೆ ಎರಡನ್ನ ಅಳಿಬೇಕು ನಾವು. ಹಾಗಾದ್ರೆ ಎರಡನ್ನ ಯಾವುದು ಎರಡು ಅಳಿಬೇಕು ಅಂದ್ರೆ ಒಂದು ಆಸೆ, ಇನ್ನೊಂದು ರೋಷ. ರೋಷ ಮತ್ತು ಆಸೆ ಈ ಎರಡನ್ನ ಅಳಿಬೇಕು. ಗೊಲ್ಲಾಲೇಸನಿಗೆ ಅದನ್ನೇ ಉಪದೇಶವನ್ನು ಮಾಡಿದ್ದು ಹೆತ್ತ ತಾಯಿ ದುಗ್ಗಳೆ. ಯಪ್ಪ, ನಿನ್ನ ಅಂತರಂಗದೊಳಗಿರುವಂತ ನಿನ್ನ ಶರೀರದೊಳಗಿರುವಂತ ಎರಡು ವಸ್ತು ದೂರ ಇರಬೇಕು. ಒಂದು ಆಸೆ, ಇನ್ನೊಂದು ದ್ವೇಷ, ರೋಷ. ಅದಕ್ಕೆ ಅಲ್ಲಮರು ಹೇಳ್ತಾರೆ, ಆಸೆ ಎಂಬ ಕೂಸನೆತ್ತಲು ರೋಷ ಎಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಇಂತೆರಡಿಲ್ಲದ ಕೂಸನೆತ್ತಬಲ್ಲಾತನೇ ಲಿಂಗೈಕ್ಯ ಕಾಣ ಗುಹೇಶ್ವರ. ಅಲ್ಲಮರ ಬೆಳಗಿನ ವಚನ ಇದು. ಬಹಳ ಕಿಮ್ಮತ್ತಿನ ವಚನ, ಬಹಳ ತಾಕತ್ತಿನ ವಚನ ಇದು. ಈ ನಾಡಿನೊಳಗೆ ಒಬ್ಬ ಮನುಷ್ಯ ಈ ಕಣ್ಣಿಗೆ, ಶರೀರದೊಳಗಿರುವಂತ ಕಣ್ಣಿಗೆ ಏನಾದ್ರೂ ಒಂದು ಒಳ್ಳೆ ವಸ್ತು ಕಣ್ಣಿಗೆ ಕಂಡಿತ್ತು ಅಂದ್ರೆ ಬೇಕು 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 ಅಂತ ಅನಿಸ್ತದೆ. ಯಾವಾಗ ಚಲೋ ವಸ್ತು ನೀವು ಬಜಾರ್ದೊಳಗೆ ಹೋಗಲಿ, ಎಲ್ಲೇ ಹೋಗಲಿ, ಕಣ್ಣಿಗೆ ಚಲೋ ವಸ್ತು ಕಂಡದಂದ್ರೆ ಅದು ಬೇಕು 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 ಅಂತ ಅನಿಸ್ತದೆ. ಕಣ್ಣು ನೋಡಿ ಬೇಕು ಅನಿಸ್ತದೆ, ಕಣ್ಣು ಮನಸ್ಸಿಗೆ ಮುಟ್ಟಿಸ್ತದೆ, ಕಣ್ಣು ಭಾವಕ್ಕೆ ಮುಟ್ಟಿಸ್ತದೆ. ಭಾವ ಆತ್ಮಕ್ಕೆ ಮುಟ್ಟಿಸಿದ ಮೇಲೆ ನೋಡಿದ ವಸ್ತು ಬೇಕು ಬೇಕು ಅಂತ ಬಯಸೋದೇ ಈ ಮನಸ್ಸಿನ ಗುಣಧರ್ಮ. ಹೆಣ್ಮಕ್ಳು ಬಜಾರ್ದಾಗ ಕರ್ಕೊಂಡು ಹೋಗ್ಬಾರ್ದು. ಆ ಹೆಣ್ಮಕ್ಳು ಬಜಾರ್ದಾಗ ಕರ್ಕೊಂಡು ಹೋದ್ವಿ ಅಂದ್ರೆ ಕಣ್ಣಿಗೆ ಏನು ಚಲೋ ಕಾಣ್ತಾವ, ಸೀರೆ ಕಾಣಲಿ, ಬಳಿ ಕಾಣಲಿ, ದಾಗಿನ ಕಾಣಲಿ, ಏನ ಕಾಣಲಿ, ಅದು ಬೇಕು 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 ಅಂತ ಪಡಿಸ್ಲಿಲ್ಲ ಅಂದ್ರೆ ಗಂಡನ ಕೂಡ ಜಗಳ. ಹಾಗಾದ್ರೆ ಸಹಜವಾಗಿ ಯಾವ ವಸ್ತುವನ್ನ ಮನುಷ್ಯ ಬಯಸಿರ್ತಾನೋ ಆ ವಸ್ತು ಸಿಗಲಿಲ್ಲ ಅಂದ್ರೆ ಸಿಟ್ಟು ಸಹಜವಾಗಿ ಬರುತ್ತದೆ. ಯಾವಾಗ ಸಿಟ್ಟು ಬರುತ್ತದೋ ಅವಾಗ ರೋಷ ತನ್ನಿಂದ ತಾನೇ ಬರುತ್ತದೆ. ಆಸೆ ಮತ್ತು ರೋಷ ಅಲ್ಲಮ ಪ್ರಭುದೇವರು ಎದಕ್ಕೆ ಹೋಲಿಸಿದಾರ ಅಂತಂದ್ರ, ಆಸೆ ಮತ್ತು ರೋಷವನ್ನ ಎದಕ್ಕೆ ಹೋಲಿಸ್ಯಾರ ಅಂದ್ರ ತಾಯಿ ಮತ್ತು ಮಗುವಿನ ಹೋಲಿಕೆಯನ್ನ ಕೊಟ್ಟಿದ್ದಾನೆ ಅಲ್ಲಮ ಪ್ರಭುದೇವ. ತಾಯಿ ಮತ್ತು ಮಗುವಿನ ಹೋಲಿಕೆಯನ್ನ ಕೊಟ್ಟಿದ್ದಾನೆ. ಮನುಷ್ಯನಿಗೆ ಬಯಸಿದ ವಸ್ತು ಸಿಗಲಿಲ್ಲ ಅಂದ್ರ, ಆಸೆ ಪಟ್ಟ ವಸ್ತು ಸಿಗಲಿಲ್ಲ ಅಂದ್ರೆ ಸಹಜವಾಗಿ ಸಿಟ್ಟು ರೋಷ. ಈ ಜಗತ್ತಿನೊಳಗ ರಾವಣ ಸೀತೆಯನ್ನ ಕಂಡ. ರಾವಣ ಸೀತೆಯನ್ನ ಕಂಡಿರುವ ಸಮಯದೊಳಗ ಸಹಜವಾಗಿ ರಾವಣಂತಾನೆ ಸೀತೆಯನ್ನ ನೋಡಿದ ಮೇಲೆ ಸೀತೆ ನನ್ನವಳ ಆಗಬೇಕು ಎನ್ನುವ ಭಾವ, ಆಸೆ ಹುಟ್ಟಿತ್ತು ರಾವಣನ ಮನಸ್ಸಿನೊಳಗ. ರಾವಣಿಗೆ ಯಾವಾಗ ಸೀತೆ ಸಿಗಲಿಲ್ಲ, ರಾವಣನಿಗೆ ಸಹಜವಾಗಿ ರೋಷ ಬರುತ್ತದೆ. ಆಶಾ ರೋಷ. ಅದಕ್ಕೆ ಅಲ್ಲಮರ ಪ್ರಭುದೇವರು ಹೇಳ್ತಾರೆ, ಏ ಮನುಷ್ಯನೇ, ನಿನ್ನ ಅಂತರಂಗದಲ್ಲಿ ಆಸೆ ಮತ್ತು ರೋಷ ಸಾಯ್ಬೇಕು. ಈ ಶರೀರ ಸತ್ತು ಉಪಯೋಗಿಲ್ಲ, ಈ ದೇಹ ಸತ್ತು ಉಪಯೋಗಿಲ್ಲ. ಈ ದೇಹದೊಳಗಿರುವಂತ ಆಸೆ ಮತ್ತು ರೋಷ ಇವೆರಡು ಸತ್ತು ಹೋದ್ವು ಅಂತಂದ್ರ ಈ ಕಾಯ ಇದು ಪರಮಾತ್ಮನಿಗೆ ಸಮರ್ಪಣೆ ಆಗ್ತದ. ಇದು ಸಿದ್ಧರಾಮ ಅಪ್ಪನ ಪಾದಕ್ಕೆ ಸಲ್ಲುತ್ತದೆ ಈ ಶರೀರ. ಆಸೆ ರೋಷ ಎರಡನ್ನ ಅಳಿಬೇಕು ನಾವು, ಎರಡನ್ನ ಸಾಯಿ ಹೊಡಿಬೇಕು. ಶರೀರ ಸತ್ತು ಉಪಯೋಗಿಲ್ಲ, ಶರೀರದೊಳಗಿರುವಂತ ಆಶಾ ರೋಷ ಸಾಯ್ಬೇಕು. ಅದಕ್ಕೆ ಕಬೀರದಾಸರು ಹೇಳ್ತಾರೆ ಒಂದು ಕಡೆಗೆ, मन मरे न माया मरे मर मर गयो शरीरा
ಅಲ್ಲಮ ಪ್ರಭು ಕಬೀರದಾಸರು ಬಹಳ ಅದ್ಭುತವಾದ ಮಾತನ್ನು ಬರೀತಾರೆ. ಮನ್ ಮರೇನ ಮಾಯಾ ಮರೆ ಮರ್ಮರ ಗಯೋ ಶರೀರ ಆಶಾ ತೃಷ್ಣ ನ ಮರ ಕ ಗಯೋ ದಾಸ ಕಬೀರ. ಕಬೀರದಾಸರಿಗೆ ಹೇಳಿದ್ರು ಒಂದು ಕಡೆಗೆ, ಏ ಮನುಷ್ಯನೇ, ನಿನ್ನ ದೇಹ ಸತ್ತು ಬೇಗಿಲ್ಲ, ದೇಹದೊಳಗಿರುವಂತ ಆಶಾ ರೋಷ ಇವು ಸತ್ತು ಹೋಗ್ಬೇಕು. ಅದಕ್ಕೆ ಹೇಳಿದ್ರು ಅವರು, ಮನ್ ಮರೇನ ಮಾಯಾ ಮರೆ ಮರ್ಮರ ಗಯೋ ಶರೀರ. ಶರೀರ ಸತ್ತು ಬೇಗಿಲ್ಲ, ಶರೀರದೊಳಗಿರುವಂತ ಆಶಾ ರೋಷ ದ್ವೇಷ ಅಸೂಹೆಗಳು ಇವು ಸತ್ತು ಹೋಗ್ಬೇಕು. ಕಬೀರದಾಸರು ಇನ್ನೊಂದು ಕಡೆಗೆ ಹೇಳ್ತಾರೆ, ಮರೋ ಮರೋ ಸಬ್ ಕೋಹಿ ಕಹೆ ಮರನಾ ನ ಜಾ ಕೋಹಿ ಏಕ ಬಾರ್ ಐಸಾ ಮರೋ ಸಿರ್ ಮರನಾ ನ ಹೋಹೆ. ಕಬೀರದಾಸರು ಹೇಳ್ತಾರೆ, ಏ ತಮ್ಮ, ತಾಯಿ ಗರ್ಭದಿಂದ ಈ ಭೂಮಿಗೆ ನೀ ಬಂದಿ ಅಂದ್ರ ಈ ಭೂಮಿ ಮೇಲೆ ಬದುಕಲಿಕ್ಕೆ ಒಂದು ಕಲೆ ಅದ, ಬದುಕುವಂತ ಕಲೆ ಅದ. ಹೆಂಗ ಬದುಕಬೇಕು, ಹೆಂಗ ಸಾಯ್ಬೇಕು ಅನ್ನುವುದನ್ನ ನೀನು ಕಲಿ ಜೀವನದೊಳಗ. ಮನುಷ್ಯ ಹೆಂಗ ಸಾಯ್ಬೇಕು, ಹೆಂಗ ಬದುಕಬೇಕು ಅನ್ನೋದನ್ನ ಜೈನ ಧರ್ಮದೊಳಗೊಂದು ವ್ರತ ಬರುತ್ತದೆ, ಸಲ್ಲೇಖನ ವ್ರತ. ಆ ಜೈನ ಧರ್ಮದಲ್ಲಿ ಬರುವಂತ ಸಲ್ಲೇಖನ ವ್ರತವನ್ನು ನಾವು ಆಚರಣೆ ಮಾಡಿದ್ರೆ ಮನುಷ್ಯ ಹೆಂಗ ಬದುಕಬೇಕು, ಮನುಷ್ಯ ಹೆಂಗ ಸಾಯ್ಬೇಕು ಅನ್ನೋದನ್ನ ಆ ಸಲ್ಲೇಖನ ವ್ರತ ನಮಗೆ ಹೇಳಿಕೊಡುತ್ತದೆ. ಇಲ್ಲಿ ಡಬಲಾರ ಪಟ್ಟದೊಳಗೆ ಯಾವ ದುಗ್ಗಳೆ ಮಗನಾಗಿರುವಂತಹ ಗೊಲ್ಲಾಳನಿಗೆ, ಎಲ್ಲೋ ಮನುಷ್ಯನೇ, ನಿನ್ನ ಜೀವಿತ ಕಾಲದವರೆಗಿನ ಕೂಡ ದಾನ ಧರ್ಮವನ್ನು ಮಾಡಿ, ಗುರುಲಿಂಗ ಜಂಗಮರ ಕಾಯಕವನ್ನೇ ಮಾಡಿ ನಿನ್ನ ಬದುಕಿನೊಳಗ ನೀನು ಮುಕ್ತನಾಗಬೇಕು. ಅದಕ್ಕೆ ಅಲ್ಲಮ ಪ್ರಭುದೇವರು ಹೇಳಿದ್ರಲ್ಲ, ಆಸೆ ಎಂಬ ಕೂಸನೆತ್ತಲು ರೋಷ ಎಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ, ಇಂತೆರಡಿಲ್ಲದ ಕೂಸನೆತ್ತಬಲ್ಲ ಆತನೇ ಲಿಂಗೈಕ್ಯ ಕಾಣ ಗುಹೇಶ್ವರ. ಮನುಷ್ಯನ ಬದುಕಿನೊಳಗ ಆಸೆ, ಈ ಆಸೆ ಅನ್ನೋದು ಏನೈತಲ್ಲ, ಇದು ಶರೀರದ ತುಂಬಿಕೊಂಡದ ಆಸೆ. ಎಲ್ಲವೂ ನನಗ ಬೇಕು 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 ಅಂತದ ಈ ಮನಸ್ಸು. ಆದ್ರ ಆಸೆದ ಗುಣ ಏನಂದ್ರೆ ಬೇಕು 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 ಅಂತ ಬಯಸುವುದೇ ಆಸೆಯ ಗುಣಧರ್ಮ. ಹೊಲ ಬೇಕು, ಮನಿ ಬೇಕು, ಎಲ್ಲ ನನಗ ಬೇಕು, ಬೆಳ್ಳಿ ಕಿರೀಟ ಎಲ್ಲ ನನಗ ಬೇಕು. ಇದು ಮನುಷ್ಯನ ಸಹಜವಾದ ಸ್ವಭಾವ. ಆದ್ರೆ ಇವತ್ತು ಇನ್ನೂ ಎಲ್ಲಿವರೆಗೆ ಆಸೆ ಇಟ್ಕೊಂಡು ಅದೇವಿ ಅಂತಂದ್ರೆ, ಇವತ್ತು ಮನ್ಯಾಗ ನಾಳೆ ಕುಣಿ ಒಳಗ ಹೋಗುವ ಸ್ಥಿತಿ ಒಳಗಿದ್ರು ಕೂಡ ಇನ್ನೂ ನಮ್ಮನ್ನ ಆಸೆ ಬಿಟ್ಟಿಲ್ಲ, ಆಸೆ ಬಿಟ್ಟಿಲ್ಲ. ಹೆಂಗಿರ್ತದ ಆಸೆ ಅಂತ ಕೇಳಿದ್ರೆ, ಒಬ್ಬ ಯಜಮಾನ ಹಣ್ಣಾದ ಶರೀರ ಆಗಿತ್ತು, ಆ ಮನುಷ್ಯನ ಹಣ್ಣಾದ ಶರೀರ ಮುದುಕ. 4 ಮಂದಿ ಗಂಡಸ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದ, ಮದುವೆ ಮಾಡಿದ್ದ, ಮೊಮ್ಮಕ್ಕಳು ಆಗಿದ್ವು. ಮುದುಕ ಹಾಸಿಗೆ ಹಿಡ್ದಾನ. ಹಾಸಿಗೆ ಹಿಡಿದ್ರು ಕೂಡ ಸೊಂಟದಾಗನ ಕಿಲಿ ಕೈ ಕಟ್ಕೊಂಡಿತ್ತದ ಬೇವರ್ಸಿ ಮುದುಕ. ಸ್ವಸ್ಥೆರೋ ಹಾಲು, ಚಾಪುಡಿ, ಸಕ್ರಿ ಅವನು ಕೇಳೇ ಇಸ್ಕೋಬೇಕವ. ಸಂದಕದ ಕಿಲಿ ತೆಗೆದ ಕೊಡ್ಬೇಕ ಅವ ಮುದುಕ. ಸಾಯುವ ಸ್ಥಿತಿ ಒಳಗಿದ್ರು ಕೂಡ ಇನ್ನೂ ಆಸೆ ಈ ಮನುಷ್ಯನನ್ನು ಬಿಟ್ಟಿಲ್ಲ. ಹೀಗಿರುವ ಸಮಯದೊಳಗ ಮುದುಕ ಹಾಸಿಗೆ ಹಿಡಿದು ಮಲಗಿರುವ ಸಮಯದೊಳಗ ಇನ್ನೇನು ಸಾಯುವ ಸ್ಥಿತಿ ಒಳಗ ಇದ್ದ ಮುದುಕ ಕೃಷಿಗೆ ಜೀವನ, ಕೃಷಿ ಕಾಯಕವನ್ನು ಮಾಡಿದ ಯಜಮಾನ ಅಲ್ಲಿ ಹಕ್ಕಿ ಒಳಗ ಎಮ್ಮೆ ಕಟ್ತಿದ್ರು, ಎತ್ತು ಕಟ್ತಿದ್ರು. ಎಲ್ಲವನ್ನ ಕಟ್ಟುವಂತ ಸಂದರ್ಭದೊಳಗ ಅಲ್ಲೊಂದು ಎಮ್ಮಿ ಕರನು ಇತ್ತು ಹಕ್ಕಿ ಒಳಗ. ಮುದುಕ
ಕಟ್ಟಿ ಮೇಲೆ ಮಕ್ಕೊಂಡಿದ್ದ. ಮುದುಕ ಕಟ್ಟಿ ಮೇಲೆ ಮಲಗಿಸಿದ್ರು. ಇನ್ನೇನು ಜೀವ ಹೋಗ್ತದಂದಾಗನ ಮುದುಕ ಹಕ್ಕಿ ಕಡೆಗೆ ಕೈ ಮಾಡಿ ಕೈ ಮಾಡಿ ಕೈ ಮಾಡಿ ಕೈ ಮಾಡಿ ತೋರಿಸ್ತಿದ್ದ ಹಾಸಿಗೆಯಾಗ ಮಲ್ಕೊಂಡು ಮುದುಕ. ಅದು ಯಾರಿಗೂ ಗುರುತಾಗ್ಲಿಲ್ಲ. ಅವಾಗ ಮನ್ಯಾಗಿರೋರು ಇವ ಸಾಯ್ತಾನ, ಆ 4 ಮಂದಿಗೆ ಬರೋ ಹೇಳ್ರಿ ಅಂದ್ರು. 4 ಮಂದಿ ಮಕ್ಕಳು ಬಂದಾರ, ಸ್ವಸ್ಥರು ಬಂದಾರ, ಮೊಮ್ಮಕ್ಕಳು ಬಂದಾರ. ಎಲ್ಲರೂ ಬಂದು ಅಪ್ಪನನ್ನ ನೋಡಿದ್ರು, ಸ್ವಸ್ಥರ ಮಾವನ್ ನೋಡಿದ್ರು, ಮೊಮ್ಮಕ್ಕಳು ಅಜ್ಜನ್ ನೋಡಿದ್ರು. ಅಜ್ಜಂತಾನ ಬಂದವರೆಲ್ಲರಿಗೆ ಹಕ್ಕಿ ಕಡೆಗೆ ಆ ದಡ್ಡಿ ಕಡೆಗೆ ಕೈ ಮಾಡಿ ಕೈ ಮಾಡಿ ಕೈ ಮಾಡಿ ತೋರ್ಸಾಕತ್ತಿದ. ಆ ಮುದುಕನಿಗೆ ಬಾಯಿ ಹೋಗಿತ್ತು, ಮಾತಾಡಕ್ಕೆ ಬರ್ತಿದ್ದಿಲ್ಲ. 4 ಮಂದಿ ಮಕ್ಕಳು ವಿಚಾರವನ್ನು ಮಾಡಿದ್ರು. ನಮ್ಮಪ್ಪ ಮಾತಾಡ್ಬೇಕಂತಾನ. ಹಕ್ಕಿ ಒಳಗ ದಡ್ಡಿ ಒಳಗ ಏನೋ ಕೈ ಮಾಡಿ ತೋರಿಸ್ತಾನ, ಬಾಳ ದುಡ್ದಾನ. ಯಾವ ಮೂಲ್ಯಾಗ ಬಂಗಾರ ಹುಗುದಿಟ್ಟಾನೋ, ಯಾವ ಮೂಲ್ಯಾಗ ಬೆಳ್ಳಿ ಹುಗುದಿಟ್ಟಾನೋ ಹೇಳ್ಬೇಕಂತಾನ ನಮ್ಮಪ್ಪ. ಅವನಿಗೆ ಬಾಯಿಲ್ಲ. ಅವ್ರಂದ್ರು 4 ಮಂದಿ ಮಕ್ಕಳು, ಎಣ್ಣ ಅಪ್ಪ ಎಲ್ಲೋ ದುಡಿದು 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 ಮೊದಲ ಗಳಿಸಿಟ್ಟಾನ, ಯಾವ ಮೂಲ್ಯಾಗ ಯಾವ ಗಡಿಗ್ಯಾಗ ಹಾಕಿಟ್ಟಾನೋ ಗೊತ್ತಿಲ್ಲ ಗೊತ್ತಿಲ್ಲ. ಅದಕ್ಕೆ ಅವನಿಗ ಬಾಯಿ ಬೇರೆ ಇಲ್ಲ. ಏನು ಮಾಡೋದಂದಾಗ ಒಬ್ಬ ಒಂದ ಅವನಿಗೊಂದು ಇಂಜೆಕ್ಷನ್ ಮಾಡೋಣ ಅಂದರು. ಅವನಿಗೊಂದು ಇಂಜೆಕ್ಷನ್ ಮಾಡ್ಸೋಣ ಡಾಕ್ಟ್ರನ್ನ ಕರೆಸಿದ್ರು. ಡಾಕ್ಟ್ರ ನಮ್ಮಪ್ಪ 1 ಸೆಕೆಂಡ್ 1 ನಿಮಿಷ ಮಾತಾಡಿದ್ರೆ ಸಾಕು, ಏನು ಖರ್ಚು ಬರ್ತೈತಿ ಬರಲಿ ಅಂದ್ರು. ಅವ್ರು 4 ಮಂದಿ ಮಕ್ಕಳು ತಂದಿದ್ದಾಗ ಹಾಲು ತಂದು ಕೊಟ್ಟವರಲ್ಲ, ಹಣ್ಣು ತಂದು ಕೊಟ್ಟವರಲ್ಲ, ಅಪ್ಪ ಯಪ್ಪ ಅಂದವರಲ್ಲ ಈ ಮಕ್ಕಳು. ಕೊನೆಗೆ ಸಾಯುವ ಸ್ಥಿತಿ ಒಳಗ ನಮ್ಮಪ್ಪ 1 ನಿಮಿಷ ಮಾತಾಡಿದ್ರೆ ಸಾಕು, ಈ ಹಕ್ಕ್ಯಾಗ ದಡ್ಡಿ ಒಳಗ ಕೊಟ್ಟಿಗೆ ಒಳಗ ಯಾವ ಮೂಲ್ಯಾಗ ಹುಗುದಿಟ್ಟಾನದನ್ನು ಹೇಳಿದ್ರೆ ಸಾಕು ಅಂತ ಹೇಳಿ ಇಷ್ಟ ವಿಚಾರ ಮಾಡಿ ಡಾಕ್ಟ್ರನ್ನ ಕರೆಸಿದ್ರು. ಇದ್ದಾಗ ಹಣ್ಣು ಕೊಟ್ಟವರಲ್ಲ, ಹಾಲು ಕೊಟ್ಟವರಲ್ಲ, ಯಪ್ಪ ಹೆಂಗ ಅದಿ ಅಂತ ಕೇಳಿದವರಲ್ಲ. ಇವ್ರಿಗೇನು ದುಡ್ದಾನ, ಎಲ್ಲೋ ಬಂಗಾರ ಗಡಿಗ್ಯಾಗ ಹಾಕಿ ಯಾವ ಮೂಲ್ಯಾಗ ಹುಗುದಿಟ್ಟ ಅನ್ನೋದನ್ನ ಕೇಳ್ಬೇಕಂತ ಇವ್ರಿಗೆ ತಬಕ. ಅವಾಗ ಡಾಕ್ಟ್ರ್ ಬಂದ, ಬಾಯಿ ಹೋಗಿತ್ತಲ್ಲ, ಡಾಕ್ಟ್ರ್ ಬಂದ ಇಂಜೆಕ್ಷನ್ ಮಾಡಿದ. ಮುದುಕ ತುಟಿ ಬಡ್ದಾಡ್ಸಕತ್ತಿದ. ಮಾತಾಡಕತ್ಯಾಗ ಯಪ್ಪ ಆರಾಮದಿ ಏನು ಅಂದ್ರು ಮಕ್ಕಳು. ಸ್ವಸ್ಥರ ಮಾವ ಆರಾಮದಿ ಏನಂದ್ರು, ಮೊಮ್ಮಕ್ಕಳೇ ಅಜ್ಜ ಆರಾಮದಿ ಏನಂದಾಗನ ಆರಾಮದಿನಂದಾಗನ 4 ಮಂದಿ ಮಕ್ಕಳು ಕೇಳ್ತಾರ, ಯಪ್ಪ 1 ತಾಸಾತು ಹಕ್ಕಿ ಒಳಗ ಅಂದ್ರೆ ಕೊಟ್ಟಿಗೆ ಒಳಗ ದನ ಕಟ್ಟುವಂಥ ಕೊಟ್ಟಿಗೆ ಒಳಗೆ ನೀನು ಕೈ ಮಾಡಿ ಕೈ ಮಾಡಿ ಕೈ ಮಾಡಿ ತೋರ್ಸಾಕತ್ತಿಯಲ್ಲ, ಯಾವ ಮೂಲ್ಯಾಗ ದುಡಿದು ಹುಗುದಿಟ್ಟು ಹೇಳು ಅಂದಾಗನ ಅವರಪ್ಪಂತನ ಹಾಸಿಗ್ಯಾಗ ಮಕ್ಕೊಂಡ ಮುದಕ, ಲೇ ಮಕ್ಕಳ್ರ ಹಕ್ಕಿ ಒಳಗ ಎಮ್ಮಿ ಕರ ಕಸಬರ್ಗಿ ತಿನ್ನಕತ್ತೈತಿ, ಕಸಬರ್ಗಿ ಕಸ್ಕೊರ್ಲೆ ಮಕ್ಕಳ ಅನ್ನಂತವ. ಹಾಗಾದ್ರೆ ಯಾಕೆ ಮಾತು ಹೇಳಕತ್ತೇನಂದ್ರ, ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ, ಆಸೆ ಎಂಬ ಕೂಸನೆತ್ತಲು ರೋಷ ಎಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಸಾಯುವ ಸ್ಥಿತಿ ಒಳಗೆ ಇದ್ರೂ ಕೂಡ ನಮಗ ಆಸೆ ಅನ್ನೋದು ಬಿಟ್ಟಿಲ್ಲ. ರೋಷ ಮನುಷ್ಯನ ಬದುಕಿನೊಳಗೆ ಸಿಟ್ಟು ಇರಬಾರದು. ಅದಕ್ಕೆ ಕಬೀರದಾಸರಿಗೆ ಹೇಳಿದ್ರಲ್ಲ, ಮನ್ಮರೇನ ಮಾಯಾಮರೆ ಮರ್ಮರ ಗಯೋ ಶರೀರ. ಕಬೀರದಾಸರು ಹೇಳಿದರು, ಏ ಮನುಷ್ಯನೇ, ನಿನ್ನ ಶರೀರ ಸತ್ತು ಉಪಯೋಗಿಲ್ಲ. ನಿನ್ನ ಶರೀರದೊಳಗಿರುವಂತ ಆಶಾ ರೋಷ ದ್ವೇಷ ಇವು ಸಾಯ್ಬೇಕು. ಮನುಷ್ಯನ ಬದುಕಿನೊಳಗ ರೋಷ ಇರಬಾರದು. ಸಿಟ್ಟು ಯಾವಾಗಲೂ ಮಾನವನ ಬದುಕನ್ನು ಕೆಡಿಸ್ತದೆ. ಒಂದು ಘಟನೆ ಹೇಳ್ತೇನೆ ನಿಮಗೆಲ್ಲ, ಸಿಟ್ಟು ಅನ್ನೋದು ಹೇಗಿರ್ತದೆ. ಇದು ಹುಬ್ಬಳ್ಳಿ ಮಹಾನಗರದೊಳಗೆ ನಡೆದ ಸತ್ಯ ಘಟನೆಯನ್ನು ನಿಮ್ಮ ಮುಂದೆ ಬಿಚ್ಚಿ ಇಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಹುಬ್ಬಳ್ಳಿ ಒಳಗ ಆದರ್ಶ 2 ದಂಪತಿಗಳು. ಆ 2 ದಂಪತಿಗಳಿಗೆ ಒಬ್ಬನೇ ಮಗ ಇದ್ದ. ಒಬ್ಬನೇ ಮಗ. ತಂದೆ ವ್ಯಾಪಾರ ಮಾಡ್ತಿದ್ದ. ಮನೆತನದ ಬದುಕಿಗಾಗಿ ಒಂದು ಚಲೋ ಕಿಮ್ಮತ್ತಿನ ಕಾರು ಖರೀದಿ ಮಾಡಿಕೊಂಡು ಮನೆ ಮುಂದೆ ಬಂದು ನಿಲ್ಲಿಸಿದ್ದ. ಮನಿ ಒಳಗ ಹುಡುಗ
ದೀಡು ವರ್ಷದ ಹುಡುಗ ಮನಿ ಒಳಗ ಅಂಬಾಗಾಲಿಲೆ ಅಡ್ಡಾಡ್ತಾ ಇತ್ತು. ತಂದಿ ಕಾರನ್ನ ತಂದು ಮನೆ ಮುಂದೆ ನಿಲ್ಲಿಸ್ಯಾನ. ತಂದೆ ಗಾಡಿ ಪೂಜೆಯನ್ನು ಮಾಡುವ ಸಮಯದೊಳಗ ಒಳಗಿಂದ ಹುಡುಗ ಅಂಬಾಗಾಲಿಂದ ಹೊರಗಡೆ ಏನು ದಡ ದಡನೆ ಹೊರಗಡೆ ಬಂತು ಮಗು. ಹೊಚ್ಚಲ ಮನೆ ದಾಟಿ ಅಂಗಳಕ್ಕೆ ಬಂದಿರುವ ಸಮಯದೊಳಗ ಆ ಹುಡುಗನ ಕೈ ಒಳಗೊಂದು ಸಣ್ಣ ಕಲ್ಲು ಸಿಕ್ತು. ಹುಡುಗ ಕೈ ಒಳಗ ಕಲ್ಲನ್ನ ಹಿಡಿದು ಆ ಕಾರಿನ ಕಾಲಿಗನ್ನ ಹಿಡಿದು ಮಗು ಎದ್ದು ನಿಂತು ಮುಂದ ಕಾರಿನ ಮುಂದ ತಂದಿ ಕಾರಿನ ಹಿಂದೆ ಪೂಜೆಯನ್ನ ಮಾಡ್ತಿದ್ದ. ಆ ಗಾಡಿ ಪೂಜೆ ಮಾಡುವ ಸಮಯದೊಳಗ ಮುಂದ ತನ್ನ ಮಗ ಆ ಕಲ್ಲಿನಿಂದ ಗಾಡಿ ಮೇಲೆ ಗೀಚುತ್ತಿದ್ದ. ತಂದಿ ನೋಡಿದವನೇ ನನ್ನ ಕಿಮ್ಮತ್ತಿನ ಗಾಡಿ ಮೇಲೆ ನೀ ಗೀಚಿದಲ್ಲ ಹುಚ್ಚ ಅಂತೇಳಿ ಸಿಟ್ಟಿನೊಳಗ ಓಡೋಡಿ ಬಂದವನೇ ಮಗನನ್ನ ಎತ್ತಿ ಕಲ್ಲಿಗೆ ಒಗೆದು ಬಿಟ್ಟ. ಅಮ್ಮ ಆ ಕೂಸು ಯಾವಾಗ ಚಿಟ್ಟನೆ ಚಿರ್ಲಿಕ್ಕತ್ತು ಹಣದ ಕರಳು ತತ್ತರಿಸಿ ಕನಾಂತ ಓಡೋಡಿ ಹೊರಗಡೆ ಬಂದು ನೋಡ್ತಾಳೆ. ಮಗು ಸತ್ತು ಹೋಗಿಬಿಟ್ಟಿತ್ತು. ಕಣ್ಣೀರು ಹಾಕ್ತಾಳೆ, ದುಃಖವನ್ನೇ ಮಾಡ್ತಾಳೆ. ಕಂದ 9 ತಿಂಗಳ ನಿನ್ನ ಗರ್ಭದೊಳಗೆ ಹೊತ್ತು ಹೆತ್ತು ಬೆಳೆಸಿದ ಈ ತಾಯಿ ಮಗನ ಮರಣವನ್ನೇ ನೋಡಬೇಕಾಯ್ತಲ್ಲ. ಹೋಗಿ ಮಗನನ್ನ ಅಂತ್ಯ ಸಂಸ್ಕಾರವನ್ನು ಮಾಡಿ ಬಂದು ಗಂಡ ಹೆಂಡತಿ ಮನೆಯೊಳಗೆ ಕೂತ್ಕೊಂಡಾರು. ಆ ಮನೆಯೊಳಗೆ ಕೂತ್ಕೊಂಡಿರುವ ಸಂದರ್ಭದೊಳಗನೆ ತಂದಿ ಕ್ಷಣ ಹೊತ್ತು ವಿಚಾರ ಮಾಡಿದ. ನನ್ನ ಮಗ ಗಾಡಿ ಮೇಲೆ ಏನು ಬರೆದಿರಬಹುದು, ನನ್ನ ಕಂದ ಏನು ಗಾಡಿ ಮೇಲೆ ಬರೆದಿರ್ಬೋದು ಅಂತೇಳಿ ಮುಂದೆ ಬಂದು ಹೊರಗೆ ಬಂದು ನೋಡ್ತಾನ. ಆ ಹುಡುಗ ಕಲ್ಲಿಂದ ಗಾಡಿ ಮೇಲೆ ಏನು ಗೀಚಿದ್ದ ಅಂದ್ರ ಐ ಲವ್ ಯು ಪಪ್ಪ ಅಂತ ಬರೆದಿತ್ತು ಹುಡುಗ. ಹಣಿ ಬದುಕೊಂಡ. ಅದಕ್ಕೆ ಅಲ್ಲಮರು ಹೇಳಿದ್ದಾರೆ, ಆಸೆ ಎಂಬ ಕೂಸ ನೆತ್ತಲು ರೋಸ ಎಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಈ ಮನುಷ್ಯನ ಶರೀರದೊಳಗಿರುವಂತ ಆಶಾ ಮತ್ತು ರೋಷ ಎರಡು ಸಾಯ್ಬೇಕು. ಈ ಶರೀರ ಸತ್ತು ಉಪಯೋಗಿಲ್ಲ. ಅಲ್ಲಮರು ಹೇಳ್ತಾರೆ, ಇಂತೆರಡಿಲ್ಲದ ಕೂಸ ನೆತ್ತ ಬಲ್ಲಾತನೇ ಲಿಂಗೈಕ್ಯ ಕಾಣ ಗುಹೇಶ್ವರ. ಈ ಜಗತ್ತಿನೊಳಗೆ ಇನ್ನೊಂದು ಕೂಸಿದೆ. ಅದು ಯಾವ ಕೂಸು ಅಂದ್ರೆ ಭಕ್ತಿ ಅನ್ನುವಂಥ ಕೂಸು. ಭಕ್ತಿ ಅನ್ನುವಂಥ ಕೂಸು ಸಿದ್ಧರಾಮ ಶಿವಯೋಗಿ ಅನ್ನುವಂಥ ಕೂಸನ್ನ ಯಾರು ಪ್ರೀತಿಯಿಂದ ಎತ್ಕೊಂತಾರೆ ಅವರೇ ಈ ಜಗತ್ತಿನೊಳಗ ಆಸೆ ರೋಷವನ್ನ ತೊರಿತಾರೆ. ಅದಕ್ಕೆ ಜೀವನದಲ್ಲಿ ಪರಮಾತ್ಮನ ಮೇಲೆ ಭಕ್ತಿ ಇಡು. ನೀನು ಹಿಂದಿನೇ ಆಗು, ನೀನು ಹಿಂದೂನೇ ಆಗು, ನೀನು ಮುಸ್ಲಿಮನೇ ಆಗು, ನೀನು ಕ್ರೈಸ್ತನೇ ಆಗು, ನೀನು ಜೈನನೇ ಆಗು, ನೀನು ಬುದ್ಧನೇ ಆಗು, ನೀನು ಬೌದ್ಧನೇ ಆಗು, ನೀ ಏನಾದರೂ ಆಗು, ನೀನು ಭಕ್ತಿವಂತನಾಗು.